ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡಿ ಫ್ರೆಂಡ್ಸ್. ಈಗ ಮಾವಿನ ಹಣ್ಣಿನ ಸೀಸನ್, ಯಾರಿಗೆ ತಾನೇ ಇಷ್ಟ ಇಲ್ಲ ಮಾವಿನ ಹಣ್ಣು ಅಂತ ಹೇಳಿದರೆ, ಎಲ್ರಿಗೂ ಕೂಡ ಇಷ್ಟನೇ. ಅದಕ್ಕೆ ಒಂದು ಸಲ ನೀವು ಈ ರೀತಿ ಮಾಡಿ ನೋಡಿ. ನಿಮಗೆ ತಿಂದು ತಿಂದು ಬೇಜಾರಾಗಿದ್ದರೆ ಒಂದು ಸಲ ಈ ರೀತಿ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗ್ತದೆ. ಊಟಕ್ಕೆ ಏನೂ ಸಾಂಬಾರಿಲ್ಲ ಅನ್ನೋ ಟೈಮಲ್ಲಿ ನಿಮಗೆ ಮಾವಿನ ಹಣ್ಣು ಇದ್ದರೆ ಸಾಕು, ಅದನ್ನು ಈ ರೀತಿ ಕಚಂಬರ್ ಮಾಡಿ ಚೆನ್ನಾಗಿ ಊಟ ಸೇರ್ತದೆ. ಈ ಜ್ವರ ಬಂದ ಟೈಮಲ್ಲಿ ಅಥವಾ ಏನಾದರೂ ಹುಷಾರಿಲ್ಲದ ಟೈಮಲ್ಲಿ ನಿಮಗೆ ಏನು ಸಾಂಬಾರೇನು ಹಿಡಿಸ್ತಿಲ್ಲ ಅಂತ ಹೇಳಿದರೆ ಈ ರೀತಿ ಕಚಂಬರ್ ಮಾಡಿ ತಿನ್ನಿ. ಫಸ್ಟಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದರ ಮೇಲಿರುವಂತೆಲ್ಲ ಸಿಪ್ಪೆ ಚೆನ್ನಾಗಿ ತೆಗಿಬೇಕು. ಆಮೇಲೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಬೇಕು. ಸಣ್ಣ ಸಣ್ಣ ತುಂಡು ಮಾಡಿ ಕಟ್ ಮಾಡಿ ಈ ರೀತಿ ಮಾಡಬೇಕು. ಮಾವಿನ ಹಣ್ಣು ಸಿಪ್ಪೆ ಎಲ್ಲ ನೋಡಿ, ಈಗ ನಾನು ತೆಗೆದಾಕ್ಬಿಟ್ಟು ಈಗೆಲ್ಲ ಚಿಕ್ಕದಾಗಿ ತುಂಡು ಮಾಡ್ಕೊಳ್ತಾ ಇದ್ದೇನೆ. ಮಾವಿನ ಹಣ್ಣು ಒಳಗಡೆ ಚೆನ್ನಾಗಿದೆಯಾ ಅಂತೇಳ್ಬಿಟ್ಟು ನೋಡ್ಕೊಳ್ಬೇಕು ಫಸ್ಟಿಗೆ, ಆಮೇಲೆ ಕಟ್ ಮಾಡಬೇಕು. ಇಲ್ಲಾಂದರೆ ಕೆಲವೊಂದು ಸಂದರ್ಭದಲ್ಲಿ ಅದರಲ್ಲಿ ಚೆನ್ನಾಗಿರೋದಿಲ್ಲ, ಕೆಲವು ಹುಳ ಎಲ್ಲ ಇರ್ತದಲ್ವ, ಅದಕ್ಕೆ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಕಟ್ ಮಾಡಬೇಕು. ಈ ರೀತಿ ತುಂಡು ಮಾಡಿರುವಂತಹ ಮಾವಿನಕಾಯಿ ಹಣ್ಣನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಆಮೇಲೆ ಅದಕ್ಕೆ ನೀರುಳ್ಳಿ ಹಾಗೆ ಹಸಿಮೆಣಸಿನಕಾಯಿಯನ್ನು ತುಂಡು ಮಾಡಿ ಹಾಕಬೇಕು. ಆಮೇಲೆ ಈ ರೀತಿಯಾಗಿ ಸಣ್ಣದಾಗಿ ಹಸಿಮೆಣಸನ್ನು ಕಟ್ ಮಾಡಿ ಹಾಕಬೇಕು. ನೋಡಿ, ಈಗ ಕಟ್ ಮಾಡಿ ಆಯಿತು. ಅದಕ್ಕೆ ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ರುಚಿಗೆ ತಕ್ಕಷ್ಟು. ಇದು ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದು ಮಿಕ್ಸ್ ಆಗ್ತಾನೆ ಇರಬೇಕು. ಹಾಗೆ ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಬೇಕು ಸೇರಿಸ್ಕೊಂಡು. ಆಮೇಲೆ ವಾಪಸ್ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಊಟಕ್ಕಂತೂ ತುಂಬ ಖುಷಿಯಾಗುತ್ತೆ ಊಟ ಮಾಡೋಕ್ಕೆ. ಈ ಸಾಂಬಾರೆಲ್ಲ ಏನೂ ಬೇಕಾಗಲೇ ಇಲ್ಲ. ಇದು ಒಂದು ಇದ್ದರೆ ಸಾಕು. ಅರ್ಜೆಂಟ್ ಏನಾದರೂ ಈಗ ನಮಗೆ ಅಕಸ್ಮಾತ್ ಸಾಂಬಾರಿಲ್ಲ, ಸಡನ್ನಾಗಿ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಅಂತ ಹೇಳಿದರೆ ಈ ರೀತಿ ಮಾಡಿದರೆ ಸಾಕು, ಊಟ ಎಲ್ಲ ಸೇರ್ತದೆ. ಓಕೆ, ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ್ದು ರೀತಿ ಮಾಡಿದ್ದಂತೆ ಕಚಂಬರ್ ಅಂತ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.